ಇನ್ನು ಇವತ್ತಿನ ಕರ್ಣ ಮತ್ತು ಅಣ್ಣಯ್ಯ ಸಮಾಗಮದಲ್ಲಿ ಊರಿನವರೆಲ್ಲ ಬಂದು ಹೇಳ್ತಾರೆ, ಅಣ್ಣಯ್ಯ ನೀರೊಳಗೆ ಹೋದವ್ನು ಇನ್ನೂ ವಾಪಸ್ ಬಂದಿಲ್ಲ ಅಂತ. ಇದನ್ನು ಕೇಳಿ ಎಲ್ರಿಗೂ ಶಾಕ್ ಆಗಿ ಅಲ್ಲಿಗೆ ಓಡೋಗಕ್ಕೆ ನೋಡ್ತಾರೆ. ಆಗ ಪೂಜಾರಿ ಹೇಳ್ತಾರೆ, ಇದು ದಿಗ್ಬಂಧನ ಆಗಿರೋದು, ನೀವು ಯಾರು ಇಲ್ಲಿಂದ ಹೋಗಬೇಡಿ, ಆ ತಾಯಿನೇ ನೋಡ್ಕೊಳ್ತಾಳೆ, ಆ ತಾಯಿಗೆ ದೊಡ್ಡದಾಗಿ ಪೂಜೆ ಆಗಬೇಕು, ಉಗ್ರ ರೂಪದ ಪೂಜೆ ಆಗಬೇಕು, ಆವಾಗ ಇದೆಲ್ಲ ಸರಿಯಾಗುತ್ತೆ ಅಂತ ಹೇಳ್ತಾರೆ. ಆವಾಗ ನಿಧಿ ಮತ್ತು ಪಾರು ಇಬ್ಬರು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಷ್ಟರಲ್ಲಾಗಲೇ ಕರ್ಣಂಗೆ ಅಣ್ಣಯ್ಯ ಅವ್ರ ಅಮ್ಮ ಸಿಕ್ಕಿರ್ತಾಳೆ. ಈ ಕಡೆ ನಿತ್ಯಂಗೂ ಗೊತ್ತಾಗಿರುತ್ತೆ ಒಂದು ಗರ್ಭಿಣಿ ಹೆಂಗಸಿನ ರಕ್ತ ಬೀಳಬೇಕು ಅಂತ. ಈ ಕಡೆ ಅಣ್ಣಯ್ಯ ಅವ್ರ ಅಮ್ಮ ಬಂದು ಅಳ್ತಾ ಇರ್ತಾಳೆ, ಆ ಕಣ್ಣೀರು ಕೆಳಗಡೆ ಬೀಳುತ್ತೆ. ಅದೇ ಸಮಯ ನೋಡಿ ನಿತ್ಯನೂ ಆ ಬ್ಲಡ್ಡನ್ನ ಆ ನೀರಿಗೆ ಬೀಳಿಸ್ತಾಳೆ. ಆ ನೀರಿಗೆ ಬಿದ್ದ ತಕ್ಷಣ ಒಂಥರ ಮ್ಯಾಜಿಕ್ ಆಗಿದ್ದ ಥರ ಫುಲ್ಲು 3Dಲಿ ಅವರು ತೋರಿಸ್ತಾರೆ. ಅಣ್ಣಯ್ಯ ಫುಲ್ಲು ಅವನ ಮೇಲೆ ದೇವ್ರು ಬಂದಿರೋದು ಬಂದಿರೋ ಥರ ಬರ್ತಾನೆ. ಅದಾದಮೇಲೆ ಬಂದು ದೇವ್ರ ಮುಂದೆ ಬಂದು ನಿಂತ್ಕೊಳ್ತಾನೆ. ದೇವ್ರ ಮುಂದೆ ಬಂದು ನಿಂತ್ಕೊಂಡು ಸ್ವಲ್ಪ ಕಿರ್ಚಾಡೋ ಥರ ಆಡಿ ಬೆತ್ತ ಕೇಳ್ತಾನೆ. ಬೆತ್ತ ಕೇಳಿದ್ದು ನೋಡಿ ಅಣ್ಣಯ್ಯನ ಅಪ್ಪಂಗೆ ಶಾಕ್ ಆಗುತ್ತೆ. ಇಷ್ಟು ವರ್ಷದಿಂದ ಅಣ್ಣಯ್ಯನ ಮೇಲೆ ದೇವ್ರು ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಇದೇ ಫಸ್ಟ್ ಟೈಮ್ ಬೆತ್ತ ಕೇಳಿರೋದು ಅಂದ್ಬಿಟ್ಟು ಅವರಪ್ಪ ಹೇಳ್ತಾನೆ. ಈ ಬೆತ್ತ ಕೇಳ್ತಿದ್ದಂಗೆ ರಾಣಿಗೆ ಫುಲ್ ಭಯ ಆಗುತ್ತೆ. ಯಾಕೆಂದರೆ ರಾಣಿ ಗಂಡಂಗೆ ಅವ್ರ ಫ್ಯಾಮಿಲಿಯವ್ರು ಬೆತ್ತದಲ್ಲೇ ಹೊಡೆದು ಅವನಿಗೆ ಬೆತ್ತ ಅಂದರೆ ಫುಲ್ ಭಯ ಆಗಿರುತ್ತೆ. ರಾಣಿ ಬೇಡ್ಕೊತಾಳೆ, ಅವ್ವ ಬೆತ್ತ ಅಂದರೆ ನನ್ನ ಗಂಡನ ಭಯ, ಎಲ್ಲಿ ನನ್ನ ಮನೆಯವ್ರಿಗೆ ಈ ವಿಷಯ ಗೊತ್ತಾಗ್ಬಿಡ್ತದೋ, ಅವ್ನಿಗೇನು ಮಾಡಬೇಡ ಅಂತ ಅವಳು ಬೇಡ್ಕೊಳ್ತಾಳೆ. ಈ ಕಡೆ ರಾಣಿ ಭಾವಂಗೂ ಭಯ ಆಗುತ್ತೆ, ಅಯ್ಯೋ ನಾವೇ ಮುಚ್ಚಿಟ್ಟಿರೋ ಸತ್ಯ ಏನಾದ್ರು ಹೊರ್ಗಡೆಗೆ ಬಂದ್ಬಿಡ್ತದ ಅಂತ. ಆದರೆ ಆ ಬೆತ್ತದಲ್ಲಿ ಅವನು ಅದೇ ಅಣ್ಣಯ್ಯ ಅವನಿಗೆ ಹೊಡೆಯಲ್ಲ, ಇನ್ನೇನು ಹೊಡಿಬೇಕು ಅಂತ ಅವನ ಹತ್ರಕ್ಕೆ ಹೋಗುತ್ತೆ. ಆದರೆ ದೇವರು ಅವನಿಗೆ ಆಶೀರ್ವಾದ ಮಾಡುತ್ತೆ. ರಾಣಿ ಸ್ವಲ್ಪ ಸಮಾಧಾನ ಮಾಡ್ಕೊಳ್ತಾಳೆ. ಸಡನ್ನಾಗಿ ಸೀನನ್ನ ಎಳ್ಕೊಂಡು ಬರುತ್ತೆ. ಎಳ್ಕೊಂಡು ಬಂದು ಪಿಂಕಿಗೆ ಅವ್ನು ಮುತ್ತು ಕೊಟ್ಟಿರ್ತಾನಲ್ಲ ಅದನ್ನು ನೆನಪು ಮಾಡ್ಕೊಂಡು ಅವನಿಗೆ ಚೆನ್ನಾಗಿ ಹೊಡೆಯುತ್ತೆ ಬೆತ್ತದಲ್ಲಿ. ಇದನ್ನು ನೋಡಿದ ರಶ್ಮಿಗೆ ಶಾಕ್ ಆಗುತ್ತೆ, ಎಲ್ಲಿ ನನ್ನ ಗಂಡನ ಬಗ್ಗೆ ಏನಾದ್ರು ಅನ್ಕೋತಾರೆ ಅಂದ್ಬಿಟ್ಟು ರಶ್ಮಿ ಹೇಳ್ತಾಳೆ, ಅವನಿಗೆ ಸ್ವಲ್ಪ ಜವಾಬ್ದಾರಿ ಬರಲಿ ಅಂತ ಹಿಂಗೆ ಹೊಡೆದೈತೆ ಅಷ್ಟೇ, ಇನ್ನೇನೂ ಇಲ್ಲ ಅಂತ ಅವಳಲ್ಲಿ ಸರಿ ಮಾಡ್ತಾಳೆ. ಈ ಕಡೆ ಛತ್ರಿಗೂ ಚೆನ್ನಾಗಿ ಹೊಡೆಯುತ್ತೆ ಆ ದೇವರು. ಅದಾದಮೇಲೆ ಈ ಕಡೆ ರಾಣಿದು ಇದನ್ನ ತಮ್ಮ ಇರ್ತಾನಲ್ಲ, ಅವನು ಎಲ್ರಿಗೂ ಏನೇನೋ ಹೊರ ಕೊಡ್ತಿದ್ಯಾ, ನನಗೆ ಹೊರ ಕೊಡಲ್ವ, ನನ್ನ ನಾಲ್ಗೆ ಮೇಲೂ ಏನಾದ್ರು ಬರಿ ಅಂತ ಹೋಗಿ ನಾಲ್ಗೆ ಮುಂದೆ ನಿಡ್ತಾನೆ. ಆಗ ಅವನ ನಾಲ್ಗೆಗೆ ಸರಿಯಾಗಿ ಒಂದು ಹೊಡೆಯುತ್ತೆ. ಅಲ್ಲಿಂದ ಅವನು ಎದ್ದೋಗ್ತಾನೆ. ಅದಾದಮೇಲೆ ರಶ್ಮಿ ಬೇಡ್ಕೊಳ್ತಾಳೆ, ಆ ದೇವರೇ ನನ್ನ ಗಂಡ ಪಿಂಕಿ ಎಲ್ಲೋ ಒಂದು ಕಡೆ ಚೆನ್ನಾಗಿರ್ತಾರೆ, ಅವ್ರು ಚೆನ್ನಾಗಿರಲಿ, ನೀನು ಅವ್ರಿಗೇನು ತೊಂದರೆ ಕೊಡಬೇಡ ಅಂತ ನಾನು ಬೇಡ್ಕೊತಾ ಇರಬೇಕಾದ್ರೆ ದೇವರು ಅವಳ ಹತ್ರ ಬಂದು, ಅನ್ನ ಎಲ್ರಿಗೂ ಸೇರಿದ್ದು, ಆದರೆ ಪ್ರಸಾದ ನಿನಗೆ ಮಾತ್ರ ಸೇರಿದ್ದು, ಅದನ್ನು ಪಡ್ಕೋಬೇಕು ಅಂತ ಹೇಳುತ್ತೆ, ಇಲ್ಲ ಕಿತ್ಕೋಬೇಕು ಅಂತ ಹೇಳುತ್ತೆ ಅವಳಿಗೆ. ನಿತ್ಯನೂ ಪಕ್ಕದಲ್ಲೇ ಇರ್ತಾಳೆ. ನಿತ್ಯನ ಹತ್ರ ಬಂದ್ಬಿಟ್ಟು, ತಾಳ ತಪ್ಪಾದರೆ ಬಾಳು ತಪ್ಪಾಗುತ್ತೆ, ನೀನು ಕರೆಕ್ಟಾಗಿ ನಿನ್ನ ಬಾಳನ್ನ ಸರಿ ಮಾಡ್ಕೊ ಅಂತ ಅವಳ ಹತ್ರ ಹೇಳುತ್ತೆ. ಕರ್ಣನ ಹತ್ರ ಬಂದು, ನಿನ್ನ ಎದೆ ಮೇಲಿರೋ ಜೀವನೇ ನಿನಗೆ ಕವಚ, ಅದನ್ನು ನೀನು ಚೆನ್ನಾಗಿ ಕಾಪಾಡ್ಕೊ ಅಂತ ಕರ್ಣಂಗೆ ಹೇಳುತ್ತೆ. ನಿಧಿ ಮನ್ಸಲ್ಲಿ ಅಂದ್ಕೊಳ್ತಾಳೆ, ಅಲ್ಲ ದೇವರೇ ನೀನು ಎಲ್ಲರ ಪ್ರಶ್ನೆಗೂ ಉತ್ತರ ಕೊಡ್ತಿದ್ಯಾ, ನನ್ನ ಪ್ರಶ್ನೆಗೆ ಉತ್ತರ ಕೊಡಲ್ವಾ ಅಂತ ಕೇಳಿದಾಗ ಅವಳ ಹತ್ರ ಬಂದು, ನೆಲ ಸುಟ್ಟಾಗ ನೆಲನ ಮರಿಬಾರ್ದು, ಅದೇ ಬೆಂಕಿ ದೀಪ ಆಗಿ ಬೆಳಕುತ್ತೆ, ನೀನು ಕಳ್ಕೊಂಡಿರೋ ಜಾಗದಲ್ಲೇ ಅದನ್ನು ಹುಡುಕು, ಅದನ್ನು ಪಡ್ಕೊ, ಬಿಡಬೇಡ ಅಂತ ಹೇಳ್ಬಿಟ್ಟು ಅವಳ ಕೈಗೆ ಹೂ ಕೊಟ್ಟು ಆಶೀರ್ವಾದ ಮಾಡುತ್ತೆ. ಅದನ್ನು ನೋಡಿದ ಅಜ್ಜಿ, ನನ್ನ ಮೊಮ್ಮಗಳಿಗೆ ಕಂಕಣ ಭಾಗ್ಯ ಅಂತ ಹೇಳ್ತಿದ್ದಾಳೆ ದೇವಿ ಅಂತ ಸಂತೋಷ ಪಡ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಪಾರು ಅಂದ್ಕೊಳ್ತಾಳೆ, ಅಮ್ಮ ನೀನು ಹೋದ ಸಲ ಬಂದಾಗ ಶಿವು ಅಮ್ಮನ ಹುಡ್ಕಕ್ಕೆ ದಾರಿ ಮಾಡಿಕೊಡ್ತೀನಿ ಅಂತ ಅಂತಿದ್ದೆ, ಆದರೆ ನಾನು ಇನ್ನೂ ಹುಡ್ಕೋಕ್ಕಾಗಿಲ್ಲ ಅಂತ ಅಂದ್ಕೊಳ್ತಾಳೆ. ಅಷ್ಟರಲ್ಲಿ ರಾಣಿ ಭಾವನ ಹತ್ರ ಬಂದ್ಬಿಟ್ಟು, ಗುಟ್ಟು ರಟ್ಟಾಗುತ್ತೆ, ನೀನು ಎಲ್ಲ ಒಳ್ಳೇದು ಮಾಡ್ತೀನಿ, ಅಮ್ಮನ ಜೊತೆ ಸೇರಿ ಮಕ್ಕಳೂ ನೀವು ಬಂದಿ ಮಾಡಿದ್ದೀರ ಅಲ್ವಾ, ನಾನು ಎಲ್ಲ ಸತ್ಯ ಹೊರಗಡೆ ಬೀಳೋ ಕಾಲ ಬಂತು ಅಂತ ಅವ್ರ ಭಾವನ ಹತ್ರ ಬಂದು ಹೇಳಿ ಮತ್ತು ನಯನ ಇರ್ತಾಳಲ್ಲ ಅವಳಿಗೂ ಹೇಳುತ್ತೆ. ಈ ಕಡೆ ಪಾರು ಹತ್ರ ಬಂದಾಗ, ಸತ್ಯನ ಹಿಂಬಾಲಿಸು ಅಂತ ಅಂದರೆ ನೀನು ತಾಯಿನ ಹಿಂಬಾಲಿಸ್ತಿದ್ಯಲ್ಲ ಮಗಳೇ, ಸತ್ಯ ಗೊತ್ತಾಗಬೇಕು ಅಂತ ಅಂದರೆ ನೀನು ನನ್ನ ಹಿಂದೆ ಬಾ
ಅಂತ ಹೇಳಿದಾಗ ಹೇಳಿ ಹೊರಟೋಗುತ್ತೆ. ಪಾರು ಮಾತ್ರ ದೇವ್ರ ಹಿಂದೆ ಹೋಗುತ್ತೆ. ಮಿಕ್ತ ಊರವರೆಲ್ಲ ಹೋಗ್ತಾಯಿದ್ರು. ಇವನು ರಾಣಿ ಭಾವ ತಡೀತಾನೆ. ದೇವರು ನನ್ನ ಕಿವಿಲಿ ಬಂದು ಹೇಳೋಯ್ತು, ನೀವು ಯಾರು ಹೋಗ್ಬಾರ್ದಂತೆ, ಅವಳು ಮಾತ್ರ ಹೋಗಬೇಕು ಅಂತ ಹೇಳಿ ಊರವ್ರನ್ನೆಲ್ಲ ತಡಿತಾನೆ. ನೋಡಿದ್ರೆ ಆ ದೇವಿ ಬಂದು ಮಾದಪ್ಪನ ಮನೆ ಮುಂದೆ ಬಂದು ನಿಂತ್ಕೊಂಡಿದ್ದು ನೋಡಿ ಪಾರುಗೆ ಡೌಟ್ ಬರುತ್ತೆ. ಇದೇನಿದು ದೇವಿ ಮಾದಪ್ಪನ ಮನೆ ಮುಂದೆ ಬಂದು ನಿಂತ್ಕೊಂಡವಳಲ್ಲ ಅಂತ ಆಶ್ಚರ್ಯವಾಗಿ ನಿಂತಿರ್ಬೇಕಾದ್ರೆ ಒಳಗಡೆ ಶಾರದಾ ಫುಲ್ ಅಳ್ತಾ ಇರ್ತಾಳೆ. ಆ ದೇವರು ಜೋರಾಗಿ ಹೋಗುತ್ತೆ ಶಾರದಾ ಅಂತ. ಅದನ್ನು ಕೇಳಿಸ್ಕೊಂಡಿದ್ದವಳು ಬಾಗಿಲು ತಗೊಂಡು ಬಂದ್ಬಿಟ್ಟು ಫುಲ್ ಜೋರಾಗಿ ಅಳ್ತಾಳೆ. ತಾಯಿ ನನ್ನನ್ನು ನೋಡೋಕೆ ಇಲ್ಲಿ ತನಕ ಬಂದ್ಬಿಟ್ಟ ನೀನೇ ಅಂತ ಜೋರಾಗಿ ಅಳ್ತಾ ಇರ್ತಾಳೆ. ಅಷ್ಟರಲ್ಲಿ ಮಾದಪ್ಪನೂ ಅಲ್ಲಿಗೆ ಬರ್ತಾರೆ. ಆಗ ದೇವ್ರು ಹೇಳುತ್ತೆ, ನೀನು ಹುಡುಕ್ತಾ ಇರೋ ನಿನ್ನ ಗಂಡನ ತಾಯಿ ಇವಳೇ ಅಂತ ಹೇಳಿದ್ದು ನೋಡಿ ಪಾರು ಫುಲ್ ಒಂಥರ ಎಮೋಷ್ನಲಿ ಅಳ್ತಾಳೆ. ಅವ್ರ ಅಮ್ಮನೂ ಹೌದು ನಾನೇ ಅಂತ ಸನ್ನೆ ಮಾಡಿ ಹೇಳ್ತಾಳೆ. ಅದೇ ಇವತ್ತಿನ ಅಪ್ಡೇಟ್.